ಸ್ನೇಹಿತರೆ ನಿಮಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್, ಹಂಗೆ ಡೀಟೇಲ್ಸ್ ಕೊಡಿ ಸರ್. ಇದನ್ನು ಸರ್ ಇದು 18 ಮಾಡಲು ಸೆಕೆಂಡ್ ಓನರು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಇನ್ನೊಂದು ಮಾರುತಿ ಸುಜುಕಿ ಟೂರ್ ಗಾಡಿ ಸಿಗ್ತಾ ಇದೆ, ಡೀಸೆಲ್ ವೆಹಿಕಲ್. ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ ಇನ್ನೊಂದು ಆಪಲ್ ಶೇಪು ಸ್ವಿಫ್ಟ್ ಡಿಸೈರ್ ಡೀಟೇಲ್ಸ್ ಸರ್. ಸರ್ ಅದು 24 ಮಾಡಲು ಸಿಂಗಲ್ ಓನರು. ಸ್ನೇಹಿತರೆ ನಿಮಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್, ಇದ್ರ ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ 19 ಮಾಡಲು ಸಿಂಗಲ್ ಓನರು, ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸರ್ ಹಾಗೆ ಒಂದು ಗನ್ ತರ ಗಾಡಿ ಟೊಯೋಟಾ ETS ಸಿಗ್ತಾ ಇದೆ ನಿಮಗೆ, ಹೇಳ್ಬಿಡಿ ಸರ್ ಡೀಟೇಲ್ಸ್ ಹಂಗೆ. ಸರ್ ಎಷ್ಟು ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ ಯೆಲ್ಲೋ ಬೋರ್ಡಲ್ಲಿ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 22 ಮಾಡಲು ಸಿಂಗಲ್ ಓನರು, ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನಾನು ರೀಸೆಂಟಾಗಿ ವೈಟ್ ಬೋರ್ಡ್ ಕಾರ್ಗಳದ್ದು ವಿಡಿಯೋ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ, ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಹಾಗೆ ಅದನ್ನು ಹೊರತುಪಡಿಸಿ ನಮ್ಮ ಡ್ರೈವರ್ಗಳಿಗೂ ನಮ್ಮ ಚಾಲಕರಿಗೂ ಸ್ವಲ್ಪ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಯೆಲ್ಲೋ ಬೋರ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಸೊ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ಇವ್ರನ್ನ ಸರ್ನ ನೋಡಿರ್ಬೋದು, ಆದರ್ಶ್ ಸರ್ ಅಂತ ಹೇಳ್ಬಿಟ್ಟು ಮಲೆ ಮಹದೇಶ್ವರ ಕಾರ್ಲಿಂಗ್ಸ್ ಅಂತ ನಾನು ಹಿಂದೆ ಬೋರ್ಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಲೆ ಮಹದೇಶ್ವರ ಕಾರ್ಲಿಂಗ್ಸು. ಈ ಶೋರೂಮ್ ಲೊಕೇಶನ್ ಆಗಿರೋದು ಲಗ್ಗೆರೆ ಹತ್ರ ಬರುತ್ತೆ ಸ್ನೇಹಿತರೆ. ಇನ್ನು ಡೀಟೇಲ್ಸ್ ಆಗಿ ನಮ್ಮ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಡೀಟೇಲ್ಸ್ ತಿಳ್ಕೊಳ್ಳೋಣ. ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಯಾವ ರೀತಿ ಪ್ರೈಸ್ ಇದೆ, ಯಾವ್ಯಾವ ಗಾಡಿಗಳಿದೆ. ಆಲ್ಮೋಸ್ಟ್ 90% ಸ್ವಿಫ್ಟ್ ಡಿಸೈರ್ ಗಾಡಿಗಳಿದೆ. ನೀವು ಕೂಡ ಒಂದು ಗಾಡಿ ತಗೊಂಡು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನೀವೇನಾದ್ರು ಚಾಲಕರಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೂ ಒಂದು ಗಾಡಿ ಬೇಕಾಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರನ್ನ ಡ್ರೈವಿಂಗ್ ಕೆಲಸ ಮಾಡಬೇಕು, ನಾವು ಕ್ಯಾಬ್ ಓಡಿಸ್ಬೇಕು, ನಾವು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಿಲಾಡಿ ಕನ್ನಡಿಗ ಯೂಟ್ಯೂಬು, ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮ್ 3 ಇದೆ. ಸೊ ಹೋಗಿ ಫಾಲೋ ಮಾಡಿ, ನಾನು ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಹಾಯ್ ಸರ್, ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಈಗ ಬಿಸ್ನೆಸ್ ಹೆಂಗೆ ನಡೀತಿದೆ ಸರ್ ನಿಮ್ಮ ಯೆಲ್ಲೋ ಬೋರ್ಡು? ಆಗ್ತಿದೆ, ಕಾಲ್ಸ್ ಎಲ್ಲ ಬರ್ತಿದೆ ಸರ್ ಚೆನ್ನಾಗಿ? ಬರ್ತಿದೆ ಸರ್, ಆರಾಮ. ಸರ್ ಈಗ ಸ್ಟಾಕ್ ಚೇಂಜ್ ಆಗಿದೆ ಅಂತೇಳಿ ನೀವು ಇಮಿಡಿಯೇಟಾಗಿ ನಿನ್ನೆ ಫೋನ್ ಮಾಡಿದ್ರಿ ಸರ್, ನಾಳೆ ಬರಲೇಬೇಕು ನೀವು, ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿನ್ನೆ ಫೋನ್ ಮಾಡಿದ್ರಿ. ಏನು ಸರ್, ಏನು ಉದ್ದೇಶ, ಏನು ಕತೆ? ಸರ್ ಈ ಸತಿ ಎಲ್ಲ ಡಿಸೈರ್ ಗಾಡಿಗಳು ಜಾಸ್ತಿ ಇದಾವೆ, ಡಿಸೈರ್ ಜಾಸ್ತಿ ಇದಾವೆ, ETS ಎಲ್ಲ ಮಿನಿ ಗಾಡಿಗಳು ಓಕೆ ಎಲ್ಲ ಇದಾವೆ. ಸರ್ ಈಗ ಹಂಗಾರೆ ಎಷ್ಟು ಗಾಡಿಗಳು ಇರ್ಬೋದು ಸರ್ ಮಾತ್ರ? ಸರ್ ಎಲ್ಲ ಒಂದು 18-20 ಗಾಡಿ ಇದೆ, 20ವರೆಗೂ ಇದೆ. ಸೊ ಎಲ್ಲ ಮಾಡಲ್ಗಳು ಯಾವ ರೀತಿ ಮಾಡಲ್ಗಳಿದೆ ಸರ್? ಸರ್ 16ರಿಂದ 24 ಗಂಟನೂ ಇದೆ ಸ್ನೇಹಿತರೆ. ತಡ ಮಾಡ್ದಂಗೆ ಸ್ವಿಫ್ಟ್ ಡಿಸೈರ್ ಗಾಡಿಗಳಿದೆ, ಹಾಗೆ ETS ಇದೆ, ಹಾಗೆ ಲೋ ಬಜೆಟಲ್ಲಿ ಸ್ವಲ್ಪ ಗಾಡಿಗಳಿದೆ. ಎಲ್ಲನೂ ಕೂಡ ಯೆಲ್ಲೋ ಬೋರ್ಡಲ್ಲಿ ಸಿಗುತ್ತೆ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಪ್ರತಿಯೊಂದು ಗಾಡಿ ಮಾಹಿತಿನೂ ತಿಳ್ಕೊಳ್ಳೋಣ ಸರ್. ಹಾಗೆ ಲೊಕೇಶನ್ ಎಲ್ಲಿ ಬರ್ತೀನಿ ನೀವು ಸರ್ ಹೇಳ್ಬಿಡಿ ಸರ್. ಸರ್ ಪೇಂಡಿಯ ಸೆಕೆಂಡ್ ಸ್ಟೇಜ್ ಶಾಂಭವಿ ನಗರ, ಓಕೆ. JKW. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಲೊಕೇಶನ್ನ ಪಿನ್ ಮಾಡಿರ್ತೀನಿ, ಅಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ. ಈಗ ಇಲ್ಲೇ ನಿಯರೆಸ್ಟ್ ಯಾರಾದರೂ ಒಂದು ಗಾಡಿ ಹುಡುಕ್ತಾ ಇದ್ರೆ ಇಲ್ಲಿ ಸರ್ನ ಮೀಟ್ ಮಾಡಿ, ಮಲೆ ಮಹದೇಶ್ವರ ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಒಳ್ಳೆ ಗಾಡಿ ಸಿಗುತ್ತೆ. ತಗೊಂಡು ದುಡಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಸರ್. ಸ್ನೇಹಿತರೆ, ನಿಮಗೆ ಮೊದಲನೇ ಲಿಸ್ಟಲ್ಲಿ ಸಿಗ್ತಾ ಇರ್ತಕ್ಕಂಥ ಗಾಡಿ ಲೋ ಬಜೆಟಲ್ಲಿ ಒಂದು ಮಾರುತಿ ಸುಜುಕಿ ರಿಡ್ಸ್ ಇದೆ ಯೆಲ್ಲೋ ಬೋರ್ಡಲ್ಲಿ. ಸರ್ ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ ಇದು 16 ಮಾಡಲು, ಸೆಕೆಂಡ್ ಓನರ್, LDI. ಓಕೆ. ಗಾಡಿ ಬಂದು 90 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಇದು ಗಾಡಿ ಎಲ್ಲ ಟೈರ್ ಎಲ್ಲ 50% ಐತೆ. ಓಕೆ. ಸೀಟ್ ಕವರ್ ಎಲ್ಲ, ಆಯಿಲ್ ಸರ್ವಿಸ್ ಕೂಡ ಕಂಪ್ಲೀಟ್ ಆಗೈತೆ ಇದು ಗಾಡಿ. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 90,000 ಓಡೈತೆ ಗಾಡಿ. 90,000 ಓಡಿದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ಗಾಡಿ ಬಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನಲ್ಲಿದೆ ಬಾಡಿ. ಹಾಗೆ ಇಂಟೀರಿಯರ್ ಸರಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಲೆದರ್ ಆಫ್ ಫಾಲ್ ಸರಿ ಸೀಟ್ ಕವರ್ ಬರುತ್ತೆ, ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಇಂಟೀರಿಯರು. ಸೊ ಇದು ಕೂಡ ಒಂದು ನಿಮಗೆ ಕಡಿಮೆ ಬಜೆಟ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಬಜೆಟಲ್ಲಿ ಈ ಗಾಡಿನೇ ಅಂತ ಹೇಳ್ಬೋದು ಸರ್. ಈಗ ಪ್ರೈಸು ಸರ್ ಇದು ಬಂದು 260. 2,60,000. ಓನರ್ ಎಷ್ಟಾಗಿದೆ ಅಂದರೆ ಸರ್? ಸರ್ ಸೆಕೆಂಡ್ ಓನರು. ಓಕೆ. ಅದ್ರಲ್ಲಿ ಏನಾದ್ರು ಕಡಿಮೆ ಆಗುತ್ತಾ ಪ್ರೈಸು? ನಿಮ್ಮ ಚಾಲನ್ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಕಡಿಮೆ ಮಾಡ್ಕೊಡ್ತೀರಾ? ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಒಂದು 2,60,000 ಹೇಳ್ತಾ ಇದ್ದಾರೆ. ಯಾರನ್ನ ಚಾನಲ್ ಮುಖಾಂತರ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಯಾನಿಕ್ ಬಟನ್ ಈಗ ಹೊಸದಾಗಿ ಹಾಕ್ಸ್ಬೇಕಂದ್ರೆ ಎಷ್ಟಾಗುತ್ತೆ ಸರ್ ಖರ್ಚು? ಸರ್ ಇದು 16 ಮಾಡಲಿಗೆಲ್ಲ 11,000 ಬರುತ್ತೆ ಸ್ನೇಹಿತರೆ. ಹತ್ತತ್ರ ನಿಮಗೆ ಒಂದು 11,000ರಿಂದ 15,000ವರೆಗೂ ಸೇವ್ ಆಗುತ್ತೆ. ಸೊ ಪ್ಯಾನಿಕ್ ಬಟನ್ ಆಲ್ರೆಡಿ ಈ ಗಾಡಿಗೆ ಹಾಕ್ಸಿದ್ದಾರೆ, ರಿಡ್ಸ್ ಗಾಡಿಗೆ. ಓಕೆ ಸ್ನೇಹಿತರೆ, ನಮಗೆ ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ ಯೆಲ್ಲೋ ಬೋರ್ಡಲ್ಲಿ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 60 ಮಾಡಲು, ಸಿಂಗಲ್ ಓನರು, ZDI. ಇದು ಫುಲ್ ಲೋಡೆಡ್ ಗಾಡಿ, ಮ್ಯಾಗ್ವಿಲ್ ಗಾಡಿ ಇದು. ಓಕೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ. ಲೆದರ್ ಸೀಟ್ ಕವರ್ ಹೊಸದಿದೆ. ಓಕೆ. ಟೈರ್ ಎಲ್ಲ ಒಂದು 50% ಟೈರ್ ಇದೆ. ಇದು ಆಯಿಲ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು. ಓಕೆ. ಸ್ನೇಹಿತರೆ ನಿಮಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ ನೋಡಿ. ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸೊ ಇಂಟೀರಿಯರ್ ಒಳ್ಳೆ ಸೂಪರ್ ಆಗಿದೆ, ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ಸೆಲೆರಿಯೋ ನೀವು ಕೇಳಿರ್ಬೋದು, ಮಾರುತಿ ಸುಜುಕಿಲಿ ಸೆಲೆರಿಯೋ ಅಂದರೆ ಇದು ಒಂಥರ ಬ್ರ್ಯಾಂಡ್ ಇದ್ದಂಗೆ.
ಟಾಪ್ ಎಂಡ್ ಮಾಡಲ್ಲ ಸಿಗುತ್ತೆ ನಿಮಗೆ. ಎಲ್ಲಾನು 4 ಕೂಡ ಮ್ಯಾಗ್ವಿಲ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ. ಇನ್ನೇನಿರುತ್ತೆ ಸರ್ ಫೀಚರ್ ಇದರಲ್ಲಿ? ಇನ್ನೇನಿದೆ ಸರ್ ಡಬಲ್ ಏರ್ ಬ್ಯಾಗ್ ಇದು. ಡಬಲ್ ಏರ್ ಬ್ಯಾಗಾ? ಹೌದು, ಓಕೆ ಡಬಲ್ ಏರ್ ಬ್ಯಾಗ್. ಓಕೆ ಸರ್. ಓನರು ಪ್ರೈಸ್ ಸರ್? ಸರ್ ಓನರ್ ಬಂದು ಸಿಂಗಲ್ ಓನರು, ಪ್ರೈಸ್ ಬಂದು 3.15 ಹೇಳ್ತೀನಿ. ಓಕೆ, ಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3 ಒಳಗಡೆ ಮಾಡ್ಕೊಡ್ತೀನಿ. 3 ಒಳಗಡೆ ಆಗುತ್ತೆ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ನಿಮಗೆ ಇದು ಒಂದು 3 ಲಕ್ಷದ ಒಳಗಡೆ ಆಗುತ್ತೆ. ಆನ್ ಟೇಬಲ್ ಕುಂತು ಮಾತಾಡುವಾಗ ಒಂಚೂರು ಆ ಕಡೆ ಈ ಕಡೆ ಅದೇ ಆಗುತ್ತಲ್ಲ ಸರ್? ಹೌದು ಸರ್, ಮಾಡ್ಕೊಡ್ತೀನಿ. ಓಕೆ. ಓನರ್ ಎಷ್ಟು ಅಂದ್ರೆ ಸರ್ ಇದು? ಸರ್ ಸಿಂಗಲ್ ಓನರು. ಸಿಂಗಲ್ ಮಾಡಲ್ 16 ಮಾಡಲ್. ZDI ಇದು. ZDI. ಓಕೆ. ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ಡೀಟೇಲ್ಸ್ ಸರ್? ಸರ್ ಇದು 22 ಮಾಡಲ್ ಸಿಂಗಲ್ ಓನರು. ಹ್ಮ್. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಟೈರ್ ಎಲ್ಲ ಒಂದು 80% ಟೈರ್ ಐತೆ. ಓಕೆ. ಗಾಡಿ ಎಲ್ಲ ಗುಡ್ ಕಂಡೀಷನ್. ರೀಡಿಂಗ್ ಬಂದು 80,000 ರೀಡಿಂಗ್ ಆಗಿದೆ. 80,000 ಓಡಿದೆ. ಹಾಂ. ಓಕೆ ಸರ್, ಇದು ಫ್ಯೂಲ್ ಯಾವುದು ಸರ್? ಇದು CNG ಗಾಡಿ, ಪೆಟ್ರೋಲ್ CNG. ಪೆಟ್ರೋಲ್ ವಿತ್ CNG. ಹಾಂ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಪೆಟ್ರೋಲ್ ವಿತ್ CNG ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರು ಒಂದು ಗಾಡಿಯಲ್ಲಿದೆ. ಸ್ನೇಹಿತರೆ, ಇಂಟೀರಿಯರ್ ನೋಡ್ಬಿಡೋಣ. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದೊಳ್ಳೆ ಕಲರಲ್ಲಿ ಲೆದರ್ ಅಫಲ್ಸರಿ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಈ ಗಾಡಿಗೆ. ಪೆಟ್ರೋಲ್ ವಿತ್ CNG. ಸರ್ ಇದು CNG ಕಂಪ್ನಿ ಫಿಟೆಡ್, ಔಟ್ಸೈಡ್? ಕಂಪ್ನಿ ಫಿಟೆಡ್ ಸರ್. ಕಂಪ್ನಿ ಫಿಟೆಡ್. ಓಕೆ. ಗಾಡಿ ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ 80 ಕಿಲೋಮೀಟರ್ ಓಡಿದೆ. 80 ಓಡಿದೆ. ಸರ್ ಓನರ್ ಸಿಂಗಲ್ ಓನರಾ? ಸಿಂಗಲ್ ಓನರು. ಓಕೆ. ಸ್ವಲ್ಪ ಕೋಟಿಂಗ್ ಪ್ರೈಸು? ಸರ್ ಇದು 6,20,000. ಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 6,20 ಸ್ವಲ್ಪ ಕಡಿಮೆ ಆಗುತ್ತೆ. ಆಗುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಇದ್ರ ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ 19 ಮಾಡಲು ಸಿಂಗಲ್ ಓನರು. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಟೈರ್ ಫ್ರಂಟ್ 2 ಹೊಸ ಟೈರ್ ಇದೆ. ಓಕೆ. ಗಾಡಿ ಎಲ್ಲ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ಫ್ಯೂಲು ಡೀಸೆಲ್. ಹಾಂ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಯಾರಿಗಾದ್ರೂ ಡೀಸೆಲ್ ವೆಹಿಕಲ್ ಬೇಕು ಅಂತಂದ್ರೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್, ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಟೂರಾ ಸರ್? ಇದು ಟೂರ್ ಅಲ್ಲ? ಟೂರ್ ಎಸ್. ಸ್ನೇಹಿತರೆ, ಇದು ಟೂರ್ ಎಸ್ ಅಂತ. ಸೊ ಡೀಸೆಲ್ ವೆಹಿಕಲ್, ಡೀಸೆಲ್ ಇಂಜಿನ್ ನಿಮಗೆ ಸಿಗ್ತಾ ಇದೆ ಸರ್. ಡೀಸೆಲ್ ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಸರ್ 2022 ಬರುತ್ತೆ. 2022 ವರೆಗೂ ಬರುತ್ತೆ. ಹೌದು. ಓಕೆ ಸರ್. ಪ್ರೈಸು? ಸರ್ ಇದು ಬಂದು 5,20,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ಆಲ್ಮೋಸ್ಟ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾನು 90% ಸ್ವಿಫ್ಟ್ ಡಿಸೈರ್ಗಳಿದೆ. ಹಾಗೆ ಸರ್, ಇನ್ನೊಂದು ಆ್ಯಪಲ್ ಶೇಪು ಸ್ವಿಫ್ಟ್ ಡಿಸೈರ್ ಡೀಟೇಲ್ಸ್ ಸರ್? ಸರ್ ಅದು 24 ಮಾಡಲು ಸಿಂಗಲ್ ಓನರು. ಟೂರ್ ಎಸ್. ಓಕೆ. ಮಿಡಲ್ ವರ್ಷನ್ನು. ನಿಮಗೆ ಪವರ್ ವಿಂಡೋ ಎಲ್ಲ ಕಂಪ್ನಿಯಿಂದನೇ ಹಾಕಿರೋದು ಇದು. ಓಕೆ. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಆಫ್ ಪಲ್ಸರಿ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಬಟ್ ಸ್ಪೀಕರ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೋಬೇಕು. ಹೌದು. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಗಾಡಿ ಸ್ನೇಹಿತರೆ ಇದು. ಸರ್ ಹಂಗೆ ಇನ್ನೊಂದ್ಸರಿ ಡೀಟೇಲ್ಸು? ಸರ್ 4 ಟೈರ್ ಹೊಸವಿದಾವೆ ಇವು. 4 ಟೈರ್ ಹೊಸದು. ಹೌದು. ಆ್ಯಪಲ್ ಕಟ್ ಅಲ್ಲ ಸರ್ ಇದು? ಹೌದು, ಆಪಲ್ ಕಟ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿ ಈ ಗಾಡಿನೂ ಸಿಗ್ತಾ ಇದೆ. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಇದು ಬಂದು 50,000 ರೀಡಿಂಗ್ ಓಡಿದೆ. 50 ಹೊಡಿದೆ. ಓಕೆ. ಓನರ್ ಸರ್? ಓನರ್ ಸಿಂಗಲ್ ಓನರ್. ಸರ್ ಪ್ರೈಸ್? ಸರ್ ಇದು ಬಂದು ನಿಮಗೆ 8,20 ಒಂಚೂರು ಹೆಚ್ಚು ಕಡಿಮೆ. 8,20 ಸ್ವಲ್ಪ ಕಡಿಮೆ ಆಗುತ್ತೆ. ಮಾಡಲ್ ಅದಂದ್ರೆ ಸೊ 24. ಓಕೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಮಾರುತಿ ಸುಜುಕಿ ಟೂರ್ ಗಾಡಿ ಸಿಗ್ತಾ ಇದೆ, ಡೀಸೆಲ್ ವೆಹಿಕಲ್ಲು. ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ 16 ಮಾಡಲು ಸೆಕೆಂಡ್ ಓನರ್ ಇದು. ಎಲ್ಲ ಟೈರ್ ಎಲ್ಲ ಒಂದು 50% ಟೈರ್ ಇದೆ. ಸೀಟು ಹೊಸ ಸೀಟ್ ಕವರ್ ಇದೆ. ಗಾಡಿ ಎಲ್ಲ ಮತ್ತೆ ನ್ಯೂ ಬ್ಯಾಟ್ರಿ ಇದೆ ಇದಕ್ಕೆ. ಓಕೆ. ಗಾಡಿ ಆಯಿಲ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಗಾಡಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಲೆದರ್ ಆಫ್ ಪಲ್ಸರಿ ಸೀಟ್ ಕವರ್ ಬರುತ್ತೆ. ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಅದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ ಈ ಗಾಡಿಗೆ. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ಸೆಕೆಂಡ್ ಓನರ್. ಸರ್ ಪ್ರೈಸ್ ಹೇಳ್ಬಿಡಿ ಹಂಗೆ, ಒಂದು ಒಳ್ಳೆ ಪ್ರೈಸಲ್ಲಿ ಹೇಳಿ. ಸರ್ ಇದು ಫೈನಲ್ ಟು ಫೈನಲ್ ಒಂದು 280 ಗಂಟೆ ಕೊಡ್ತೀನಿ. ಪ್ಯಾನಿಕ್ ಬಟನ್ ಹಾಕಿ. ಪ್ಯಾನಿಕ್ ಬಟನ್ ಇದೆಯಾ? ಪ್ಯಾನಿಕ್ ಬಟನ್ ಹಾಕ್ಸ್ಕೊಡ್ತೀರಾ? ಓಕೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, 2,80,000ಕ್ಕೆ ನಿಮಗೆ ಒಂದು ಒಳ್ಳೆ ಗಾಡಿ, ಮೈಲೇಜ್ ಗಾಡಿ, ಯೆಲ್ಲೋ ಬೋರ್ಡಲ್ಲಿ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ಸ್ಲೈಟ್ಲಿ ಟೇಬಲ್ ಕೂತ್ಕೊಂಡ್ರೆ, ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ ಸರ್. ಓಕೆ. ಸ್ನೇಹಿತರೆ, ನಿಮಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಹಂಗೆ ಡೀಟೇಲ್ಸ್ ಕೊಡಿ ಸರ್ ಇದನ್ನು. ಸರ್ ಇದು 18 ಮಾಡಲು ಸೆಕೆಂಡ್ ಓನರು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಟೈರ್ ಎಲ್ಲ ಒಂದು 50% ಟೈರ್ ಇದೆ. ಓಕೆ. ಗಾಡಿ ಎಲ್ಲ ಚೆನ್ನಾಗಿದೆ. ಗಾಡಿ ಇದು ರನ್ನಿಂಗ್ ಕಂಡೀಷನ್ ಎಲ್ಲ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೂ ಒಂದು ಒಳ್ಳೆ ಕಂಡೀಷನಲ್ಲಿ ಗಾಡಿ ಸಿಗ್ತಾ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು ಸರ್. ಇದು ಫ್ಯೂಲ್ ಯಾವುದು ಸರ್? ಡೀಸೆಲ್ ವೇರಿಯಂಟಾ? ಓಕೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿಗಳು ಸುಮಾರು ಜನ ಕೇಳ್ತಾ ಇರ್ತೀರಿ ಸ್ವಿಫ್ಟಲ್ಲಿ ನಮಗೆ ಯೆಲ್ಲೋ ಬೋರ್ಡಲ್ಲಿ ಡೀಸೆಲ್ ಗಾಡಿ ಬೇಕು ಅಂತ. ಸೊ ಇಲ್ಲಿ ಸುಮಾರು ಗಾಡಿಗಳಿದೆ ಡೀಸೆಲ್ ವೆಹಿಕಲ್ಲು. ಹಾಗೆ ಪೆಟ್ರೋಲ್ ವಿತ್ CNGನೂ ಇದೆ, ಡೀಸೆಲ್ಲು ಇದೆ. ಸೊ ಆಯ್ಕೆ ನಿಮ್ಮದು, ವಿಡಿಯೋ ನಮ್ಮದು ಸರ್. ಹಂಗೆ ಓನರು ಸರ್? ಓನರ್ ಸೆಕೆಂಡ್ ಸರ್. ಸೆಕೆಂಡ್ ಓನರು. ಪ್ರೈಸ್ ಸರ್? ಸರ್ ಇದು 470 ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ.
ಸರ್ ಹಾಗೆ ಒಂದು ಗನ್ ಥರ ಗಾಡಿ ಟೊಯೋಟೋ ETS ಸಿಗ್ತಾ ಇದೆ ನಿಮಗೆ, ಹೇಳ್ಬಿಡಿ ಸರ್ ಡೀಟೇಲ್ಸ್ ಹಂಗೆ. ಸರ್ ಇದು 17 ಮಾಡಲು ಸೆಕೆಂಡ್ ಓನರು, ಸಿಂಗಲ್ ಡ್ಯಾಶ್ಬೋರ್ಡ್, ಡಬಲ್ ಏರ್ ಬ್ಯಾಗ್ ಬರುತ್ತಿದ್ದು. ಓಕೆ. ಟೈರ್ ಎಲ್ಲ ಎಲ್ಲ ಹೊಸ ಟೈರು, 4 ಇರೋದು. ಓಕೆ. ಲೆದರ್ ಸೀಟ್ ಇದೆ, ABS ಬರುತ್ತೆ, ಗಾಡಿ ಎಲ್ಲ ಚೆನ್ನಾಗಿದೆ ಸರ್ ಇದು. ಓಕೆ ಸ್ನೇಹಿತರೆ, ETS ಅಂತೀರಾ, ಟೊಯೋಟೋ ETS ಸಿಗ್ತಾ ಇದೆ. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ಸೆಕೆಂಡ್ ಓನರ್. ಒರಿಜಿನಲ್ ಪೇಂಟಿಂಗ್ ಅಲ್ಲಿ ಐತೆ ಗಾಡಿ. ಒರಿಜಿನಲ್ ಪೇಂಟ್, ಯಾವುದೇ ಥರ ಪೇಂಟ್ ಆಗಿಲ್ಲ? ಹೌದು. ಓಕೆ. ಪ್ರೈಸ್ ಸರ್? ಸರ್ ಇದು ಬಂದು 5,20,000, ಚೂರು ಹೆಚ್ಚು ಕಡಿಮೆ ಮಾಡ್ತೀವಿ. ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಇನ್ನೊಂದು ಡೀಸೆಲ್ ವೆಹಿಕಲ್ ಮಾರುತಿ ಸುಜುಕಿ ಸ್ವಿಫ್ಟಲ್ಲಿ ಟೂರ್ ಸಿಗ್ತಾ ಇದೆ. ಸರ್ ಡೀಟೇಲ್ಸ್ ಕೊಡಿ ಸರ್. ಇದು ಸರ್ 17 ಮಾಡಲು ಸೆಕೆಂಡ್ ಓನರು, ಇದು ಹೊಸ ಸೀಟ್ ಕವರ್ ಐತೆ. ಓಕೆ. ಎರಡು ಟೈರ್ ಹೊಸ ಹಾಕೊಡ್ತೀನಿ, ಪ್ಯಾನಿಕ್ ಬಟನ್ ಹಾಕಿ ಕೊಡ್ತೀನಿ ಗಾಡಿ. ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಇದಕ್ಕೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಂಟೀರಿಯರ್ ಲೆದರ್ ಅಪ್ಫಲ್ಸರಿ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ದೊಡ್ಡದು ಬಿಗ್ ಸ್ಕ್ರೀನಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ವಿತ್ ನಿಮಗೆ ಪ್ಯಾನಿಕ್ ಬಟನ್ ಕೂಡ ಹಾಕ್ಸ್ಕೊಡ್ತಾರೆ ಇದನ್ನು ತೊಗೊಂಡ್ರೆ. ಸರ್ ಓನರ್ ಸರ್? ಸರ್ ಓನರ್ ಸೆಕೆಂಡ್. ಓಕೆ. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ 1,45. ಓಕೆ. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು 360, ಒಂಚೂರು ಹೆಚ್ಚು ಕಡಿಮೆ. 360 ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಸ್ನೇಹಿತರೆ, ನೀವು ಇಷ್ಟೊತ್ತು ಏನು ನೋಡಿದ್ರು ಎಲ್ಲನೂ ಕೂಡ ಯೆಲ್ಲೋ ಬೋರ್ಡಲ್ಲಿ ತೋರಿಸಿದ್ದೆ ಗಾಡಿಗಳು. ಯೆಲ್ಲೋ ಬೋರ್ಡ್ ಮಧ್ಯದಲ್ಲಿ ನಮಗೆ ಒಂದೇ ಒಂದು ವೈಟ್ ಬೋರ್ಡ್ ಸಿಗ್ತಾ ಇದೆ, ಹುಂಡೈ i10. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 8 ಮಾಡಲು 3ನೇ ಓನರು. ಗಾಡಿ ಎಲ್ಲ ಚೆನ್ನಾಗಿದೆ, ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ. ಫ್ರೆಶ್ ಆಗಿ 5 ವರ್ಷ FC ಮಾಡ್ಕೊಡ್ತೀನಿ, 1 ವರ್ಷ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ. ಎಲ್ಲ ಟೈರ್ ಎಲ್ಲ ಒಂದು 80% ಟೈರ್ ಐತೆ. ಓಕೆ. ಗಾಡಿ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್. ಹಾಂ ಸ್ನೇಹಿತರೆ, ಸೀಟ್ ಕವರ್ ಬಂದು ಕಂಪ್ನಿಯಿಂದನೇ ಬಂದಿರೋದು. ಇನ್ನೂ ಚೇಂಜ್ ಮಾಡಿಲ್ಲ? ಚೇಂಜೇ ಮಾಡಿಲ್ಲ ಅದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ನಿಮಗೆ ವೈಟ್ ಬೋರ್ಡಲ್ಲಿ ಸಿಗ್ತಾ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಇದಕ್ಕೆ 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಸರ್ ಪ್ರೈಸ್ ಸರ್? ಸರ್ ಇದು 185, ಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,85,000, ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು ಹೌದು. ಓಕೆ ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ರಲ್ವ, ಸುಮಾರು ಯೆಲ್ಲೋ ಬೋರ್ಡ್ ಗಾಡಿಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಸ್ವಿಫ್ಟ್ ಡಿಸೈರ್ ಇದೆ, ಸ್ವಿಫ್ಟ್ ಟೂರ್ ಇದೆ, ಟೂರ್ ಎಸ್ ಇದೆ, ಹಾಗೆ ಒಂದು ರಿಡ್ಸ್ ಇದೆ, ಹಾಗೆ ETS ಇದೆ. ನಿಮ್ಗೇನಾದರೂ ಈ ವಿಡಿಯೋ ಬಿಟ್ಟು ಬೇರೆ ಯಾವ್ದಾದ್ರು ಗಾಡಿ ರಿಕ್ವೈರ್ಮೆಂಟ್ ಇದ್ರೂ ಕೂಡ ಕಾಲ್ ಮಾಡ್ಬೋದು. ಸೊ ಕಾಲ್ ಮಾಡಿ ತರಿಸೋಂಥ ವ್ಯವಸ್ಥೆನ ಮಾಡ್ತಾರೆ ಅಲ್ವಾ ಸರ್? ಮಾಡ್ತೀನಿ ಸರ್. ಓಕೆ ಸರ್, ಹಂಗೆ ಲೋನ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಲೋನು 650 ಇದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಮತ್ತೆ ಈಗ ಸ್ವಂತ ಮನೆ ಇಲ್ಲ ಅಂದ್ರೂ ಅವ್ರದ್ದು ಗ್ಯಾಸ್ ಬಿಲ್ ಆದ್ರೂ ಇರಬೇಕು. ಓಕೆ. ಈಗ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಸರ್, ಕೆಲವು ಲೋನ್ ಪ್ರೊಸೆಸ್ ಅಲ್ಲಿ ಸ್ವಂತ ಮನೆ ಇದ್ರೆ ಮಾತ್ರ ಮಾಡ್ಕೊಡ್ತೀವಿ ಅನ್ನೋದೊಂದು ಥಾಟ್ ಇದೆ. ಸೊ ಅದು ಹೋಗ್ಬೇಕು ಅಂತಂದ್ರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಇರೋರ್ಗೂ ಕೂಡ ಲೋನ್ ಮಾಡ್ತಾರೆ. ಬಾಡಿಗೆ ಮನೆ ಅದು ರೆಂಟಲ್ ಅಗ್ರಿಮೆಂಟ್ ತಗೊಂಡು ಮತ್ತೆ ಅವ್ರದ್ದು ಗ್ಯಾಸ್ ಬಿಲ್ ಇರಬೇಕು. ಗ್ಯಾಸ್ ಬಿಲ್ ಇತ್ತು ಅಂದ್ರೆ ಊರಲ್ಲಿ ಇದ್ರೂ ಸ್ವಂತ ಮನೆ ಅದನ್ನ ಪ್ರೂಫ್ ತಗೊಂಡು ಮಾಡ್ತಾರೆ. ಓಕೆ, ಹಂಗಾರೆ ಸ್ವಂತ ಮನೆ ಅವಶ್ಯಕತೆ ಏನಿಲ್ಲ, ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಬೇಕಾದ್ರೆ ಮಾಡಿಸ್ಕೋಬಹುದು. ಓಕೆ ಸರ್, ಯಾವ ಮಾಡಲು ಮೇಲೆ ಲೋನ್ ಆಗುತ್ತೆ ಸರ್? ಸರ್ 16 ಇಂದ ಲೋನು. ಯೆಲ್ಲೋ ಬೋರ್ಡ್ಗೆ 16. ಓಕೆ, ನೋಡ್ತಾ ಇರ್ಬೋದು ಒಂದಷ್ಟು ಗಾಡಿಗಳನ್ನ ನಾನು ನಿಮಗೆ ಯೆಲ್ಲೋ ಬೋರ್ಡಲ್ಲಿ ತೋರಿಸಿದ್ದೀನಿ. ಸೊ ನೀವು ಕೂಡ ಬನ್ನಿ, ನಿಮ್ಮ ಕನಸಿನ ಗಾಡಿನ ತಗೊಂಡು ಚೆನ್ನಾಗಿ ದುಡಿರಿ. ಹಾಗೆ ಸರ್, ವೀಕ್ಷಕರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಬರಲಿ, ನಿಮ್ಮ ಚಾಲನ್ ಕಡೆಯಿಂದ ಬಂದು ಈ ತರ ಕಿಲಾಡಿ ಕನ್ನಡಿಗದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಾಯ್ತು ಡಿಸ್ಕೌಂಟ್ ಮಾಡಿ ನಾವು ಕೊಡ್ತೀವಿ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದರೂ ಗಾಡಿ ಬೇಕು ಅಂತಂದರೆ ಹಾಗೆ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಗಾಡಿ ಡೀಟೇಲ್ಸ್ ಬರುತ್ತೆ, ಹಾಗೆ ಗಾಡಿ ಕ್ಯಾಟ್ಲಾಗ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸರ್ ಕಾಲ್ ಮಾಡ್ಬೋದು, ಅವರು ಫುಲ್ ಡೀಟೇಲ್ಸ್ ಕೊಡ್ತಾರೆ. ಈಗ ಕೆಲವರು ಡೌಟಲ್ಲಿರ್ತಾರೆ, ಗಾಡಿ ಎಷ್ಟು ಓಡಿದೆಯೋ, ಯಾವ ಥರ ಓಡಿದೆಯೋ, ಅಥವಾ ಗಾಡಿ ಚೆನ್ನಾಗಿದೆಯೋ ಹಾಳಾಗಿದೆಯೋ ಅನ್ನೋದು ಕೆಲವ್ರಿಗೆ ಡೌಟ್ ಇರುತ್ತೆ ಸರ್. ಅಂಥವ್ರು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬೋದು ಸರ್? ಸರ್ ಚೆಕ್ ಮಾಡಿಸ್ಕೊಳ್ಳಿ, ಏನು ಅಭ್ಯಂತರ ಏನಿಲ್ಲ. ಅವ್ರ ಕಡೆ ಮೆಕ್ಯಾನಿಕ್ನ ಕರ್ಕೊಂಡು ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಯಾವ ಗಾಡಿ ಅವ್ರಿಗೆ ಇಷ್ಟ ಆಗುತ್ತೋ ಆ ಗಾಡಿ ವ್ಯಾಪಾರ ಕುಂತ್ಕೊಳ್ಳಿ. ಓಕೆ, ಏನು ತೊಂದರೆ ಇಲ್ಲ. ಎಲ್ಲ ಚೆಕ್ ಮಾಡಿಸಿ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಕೆ ಆಗಿ ಬೇಕಾದ್ರೆ ಟೇಬಲಲ್ಲಿ ಕುತ್ಕೊಂಡು ಬೇಕಾದ್ರೆ ಮಾತಾಡ್ಬೋದು. ಹೌದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಥರ ಮುಚ್ಚುಮರೆ ಏನೂ ಇಲ್ಲ. ನೀವು ಬೇಕಾದ್ರೆ ನಿಮ್ಮ ಕಡೆಯವ್ರನ್ನ ಯಾರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಬನ್ನಿ, ಚೆಕ್ ಮಾಡಿಸಿ ಎಲ್ಲ ಅವ್ರು ಸಜೆಸ್ಟ್ ಮಾಡಿದ್ರೆ ಓಕೆ ತಗೊಳ್ಳಿ ಚೆನ್ನಾಗಿದೆ ಗಾಡಿ ಅಂತ ಅಂದ್ರೆ ಮಾತ್ರ ನೀವು ಬೇಕಾದ್ರೆ ರೇಟಲ್ಲಿ ಮುಂದುವರಿರಿ. ನೆಕ್ಸ್ಟ್ ಸ್ಟೆಪ್ ಏನಿದೆಯೋ ಅದನ್ನ ಪ್ರೊಸೆಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ಹೌದು ಸರ್, ಈಗ ಎಲ್ಲ ಗಾಡಿಗಳ ಮೇಲೂ GST ಅನ್ನೋದು ಕಡಿಮೆ ಆಗಿದೆ. ಸೊ ಸೆಕೆಂಡ್ಸ್ ಅಲ್ಲಿ ಏನಾದ್ರು ಅದು ಅಪ್ಲೈ ಆಗುತ್ತಾ, ಹೆಂಗೆ ಸರ್ ಇದು? ಸರ್ ನಮ್ಮ ಎಲ್ಲ ಡ್ರೈವರ್ಗೆ ನಾನು ತಿಳಿಸ್ಕೊಡೋದು ಏನು ಅಂತಂದ್ರೆ, ಈ ಹೊಸ ಗಾಡಿಗೆ ಅಷ್ಟೇ ಅದು GST ಅಪ್ಲೈ ಆಗೋದು. ಸೆಕೆಂಡ್ಸ್ ಗಾಡಿಗೆ ಮತ್ತೆ ಡೀಸೆಲ್ ಗಾಡಿಗಳಿಗೆ ಯಾವಕ್ಕೂ ಅನ್ವಯ ಆಗಲ್ಲ. ಈಗ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ GST ಕಮ್ಮಿ ಆಗೈತೆ, ರೇಟ್ ಅಷ್ಟು ಕಮ್ಮಿ ಆಗಲ್ವಾ, ಜಾಸ್ತಿ ಆಯ್ತು ಅಂತ. ಸರ್ ಎಲ್ಲ ಬೋರ್ಡ್ ಈಗ ನಾವು ಆ ತರ ಲೆಕ್ಕ ಹಾಕಕ್ ಹೋದ್ರೆ, ಈಗ ಶೋರೂಮ್ ಇಂದ ನಾವು ಕೊಟ್ಟಿರೋ ಲೆಕ್ಕಾಚಾರ ನಾವು ಕಸ್ಟಮರ್ ಹತ್ರ ರಿಟರ್ನ್ ನಾವು ಬ್ಯಾಕ್ ಸಿಂಗಲ್ ಓನರ್ಗೆ ಹೋಗ್ಬೇಕಾಯ್ತದೆ. ಆ ತರ ಇದಾಗುತ್ತೆ. ಯಾಕಂದ್ರೆ ಏನ್ ನಾವು ಇದ್ ಮಾಡಿರ್ತೀವ, ಈಗ ನಾವು 1-3 ಲಕ್ಷ ಗಾಡಿ ತಂದಿರ್ತೀವಿ, ಈಗ ಒಂದೇ ಸತಿ GST ಆಡ್ ಆಯ್ತು ಅಂತ ನಾವು 50,000 ಇಳ್ಸಕ್ಕಾಗಲ್ಲ. ಏನಕಂದ್ರೆ ನಮ್ ಕಸ್ಟಮರ್ ಆ ರೇಟ್ ಕೊಟ್ಟಿರಲ್ಲ. ಹಂಗಾಗಿ ಅದೊಂದು ಮಾಹಿತಿ ಅದೊಂದು ಹೇಳ್ತೀನಿ. ಎಲ್ಲ ಸೆಕೆಂಡ್ಸ್ ಗಾಡಿಗಳಿಗೆ ಯಾವುದಕ್ಕೂ GST ಇಂದ ಯಾವುದೇ ಏನು ಸಮಸ್ಯೆ ಏನಿಲ್ಲ, ಇದಕ್ಕೆ ಎಂಟ್ರಿನೇ ಇಲ್ಲ. GST ಏನಿದ್ರು ಹೊಸ ಗಾಡಿ ಶೋರೂಮ್ ಮೇಲೆ ತಗೊಳ್ಳೋರ್ಗೆ ಮಾತ್ರ ಅದು ಅನ್ವಯ ಆಗುತ್ತೆ. ಓಕೆ
ಸರ್ ಮತ್ತೊಮ್ಮೆ ನಮಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್.